أعوذ بالله من الشيطان الرجيم بسم الله الرحمن الرحيم رب اشرح لي صدري ويسر لي أمري واحلل عقدة من لساني يفقهوا قولي. السلام عليكم ورحمة الله وبركاته. ನಾನು ಮುಸ್ಲಿಂ ಹೇಗಾದೆ ಅನ್ನೋದು ಒಂದು ಅನುಭವನ ನಿಮ್ಮ ಮುಂದೆ ಇಡ್ತೀನಿ. ನನ್ನ ಕನ್ನಡ ಸ್ವಲ್ಪ ಬ್ಯಾಂಗ್ಳೂರು ಕನ್ನಡ ಅಷ್ಟೊಂದು ಸ್ಪಷ್ಟವಾಗಿರೋಲ್ಲ, ನಿಮ್ಮ ಮ್ಯಾಂಗ್ಳೂರಿಗೆ ಥರ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ನೀವು. ನನ್ನ ಪರಿಚಯ, ನಾನು ಹುಟ್ಟು ಬೆಳೆದಿದ್ದು ಒಂದು ಬ್ರಾಹ್ಮಣ್ ಫ್ಯಾಮಿಲಿಯಲ್ಲಿ. ಪೂಜಾರಿಗಳು ಒಂದು ಸೆಕ್ಟ್ ಇದೆ, ಅವ್ರಿಗೆ ಬ್ರಾಹ್ಮಣರು ಅಂತಾರೆ. ಆ ಫ್ಯಾಮಿಲಿಯಲ್ಲಿ ನಾನು ಹುಟ್ಟು ಬೆಳೆದಿದ್ದು. ಹುಟ್ಟೂರು ಮೈಸೂರಿನಲ್ಲಿ ನಮ್ಮ ತಂದೆ ತಾಯಿ, ನನ್ನ ತಂಗಿರು, ನಾವೆಲ್ಲ ಮೈಸೂರಿನಲ್ಲಿ ಇದ್ದಿದ್ದು. ಒಂದು ವರ್ಷಕ್ಕಿಂತ ಕಮ್ಮಿ ನಾನು RSS ನಲ್ಲಿ ಕೂಡ ಇದ್ದೆ. ಆಮೇಲೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಬ್ರಾಹ್ಮಣ ಜಾತಿಯಲ್ಲಿ ಒಂಥರ ಮುಂಜಿ ಅಂತ ಮಾಡ್ತಾರೆ, ಯಜ್ಞೋಪವೀತ ಹಾಕ್ತಾರೆ. ಅದು ತುಂಬ ಸಣ್ಣ ವಯಸ್ಸಿನಲ್ಲಿ ನನಗಾಗಿತ್ತು. ನಾನು 10ನೇ ಕ್ಲಾಸ್ ಮುಗಿಸಿ ಆದ ನಂತರ ನಮ್ಮ ಫ್ಯಾಮಿಲಿಯವ್ರು ಡಿಸೈಡ್ ಮಾಡಿದ್ರು ನಾವು ಬೆಂಗಳೂರಿಗೆ ಹೋಗೋಣ ಅಂತ. ಬೆಂಗಳೂರಲ್ಲಿ ಸ್ಟಡೀಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮನ್ನ ಬೆಂಗಳೂರು ಕರ್ಕೊಂಡು ಹೋಗೋಣ ಒಂದು ನಿರ್ಧಾರ ಮಾಡಿದ್ರು. ನನಗೆ ಮೊದಲಿಂದಲೇ, ನಾನು ಚಿಕ್ಕವನಾಗ್ಲಿಂದಲೇ ಮುಸ್ಲಿಮ್ಸ್ ಕಂಡ್ರೆ ತುಂಬ ದ್ವೇಷ, ತುಂಬ ಕೋಪ. ಯಾಕಂದ್ರೆ ಅವ್ರ ವರ್ತನೆ, ಅವ್ರ ಬಿಹೇವಿಯರು, ಅವ್ರ ಇರೋ ಒಂಥರ ಕ್ಲೀನ್ಲಿನೆಸ್ಸು ನೋಡಿ ನನಗೆ ಒಂಥರ ಕೋಪ ಬರ್ತಾ ಇತ್ತು ಮುಸ್ಲಿಮ್ಸ್ ಕಂಡ್ರೆ. ನಾನು ಕನಸಿನಲ್ಲೂ ನೆನೆಸಿರಲ್ಲ ನಾನು ಒಂದು ದಿವಸ ಈ ಥರ ನಿಮ್ಮ ಮುಂದೆ ನಾನು ಮುಸ್ಲಿಂ ಹೇಗಾದೆ ಅಂತ ನಾನು ಅನುಭವ ನಿಮ್ಗೆ ಹೇಳ್ತೀನಿ ಅಂತ. ತುಂಬ ದ್ವೇಷ, ಇವ್ರ ಕಂಡ್ರೆ ತುಂಬ ಕೋಪ. ನಮ್ಮ ದೇಶನ ಹಾಳು ಮಾಡೋಕ್ಕೆ ಮುಸ್ಲಿಮರು ಬಂದಿದ್ದಾರೆ ಅಂತ ಒಂಥರ ದ್ವೇಷ ಆಯ್ತು ಅವ್ರ ಮೇಲೆ. ಇದು ನನ್ನ ಬ್ಯಾಕ್ಗ್ರೌಂಡು. ಆಮೇಲೆ ಈ ಮೊದಲನೇ ಮುಸ್ಲಿಮ್ಸ್ ನಾ ಹೇಗೆ ಮೀಟ್ ಮಾಡಿದೆ ಅಂದರೆ, ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ತಂದೆ ತಾಯಿ, ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ಒಬ್ಬ ಮುಸ್ಲಿಂ ಅಂಗಡಿಯಲ್ಲಿ ಸ್ವಲ್ಪ ಬಂಡವಾಳ ಹಾಕಿದ್ರು. ಜೊತೆಲಿ ಬಿಸ್ನೆಸ್ ಮಾಡೋಣ ನಾವು ಜೊತೆಲಿ. ಬೆಂಗಳೂರಲ್ಲಿ ಬರೀ ಕೆಲಸ ಮಾಡಿ ದುಡಿದ್ರೆ ದುಡ್ಡು ತುಂಬಾನೇ ಕಮ್ಮಿ ಆಗುತ್ತೆ ಅಂತ ಅವ್ರು ಶುರು ಮಾಡಿದ್ರು. ಆಮೇಲೆ ಏನಾಯ್ತಂದ್ರೆ, ಆ ಬಂಡವಾಳ ಹಾಕಿರೋದನ್ನ ಯಾರು ಮನೇಲಿ ನೋಡ್ಕೊಬೇಕು, ಅದನ್ನ ನೋಡ್ಕೊಳ್ಳೋಕೆ ನಾನು ದೊಡ್ಡ ಮಗಾಗಿ ಮನೇಲಿರೋ ನಾನೇ ನೋಡ್ಕೊಬೇಕು ಅಂತ ನಮ್ಮ ತಂದೆ ತಾಯಿಯವರು ನನಗೆ ರಜಾ ಇರಬೇಕಾದ್ರೆ ನೀನು ಆ ಅಂಗಡಿಗೆ ಹೋಗ್ಬಿಟ್ಟು ನಮ್ಮ ಬಂಡವಾಳ ಏನಿದೆ ಅದನ್ನ ನೀನು ನೋಡ್ಕೊಬೇಕು ಅಂತ ಫೋರ್ಸ್ ಮಾಡೋರು. ಆದ್ರೆ ನನ್ಗೆ ಇಷ್ಟ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ, ನಾನು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ತೀನಿ, ಆದ್ರೆ ಈ ಮುಸ್ಲಿಂ ಅಂಗಡಿಲಿ ನನ್ಗೆ ಕೆಲಸ ಮಾಡಕ್ಕಂತೂ ಇಷ್ಟ ಇಲ್ಲ. ಏನ್ ಬೇಕಾದ್ರೆ ಮಾಡ್ತೀನಿ, ಬೇರೆಯವ್ರ ಹತ್ರ ಹೋಗ್ತೀನಿ, ಈ ಮುಸ್ಲಿಮ್ಸ್ಗಳ ಜೊತೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೆ. ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವ ಅವರೆಲ್ಲ ತುಂಬಾ ಇಂಪ್ರೆಸ್ ಆಗಿದ್ರು ಈ ಮುಸ್ಲಿಂ ಅಂಗಡಿ ಓನರ್ ಇಂದ. ಅವ್ರು ನಮ್ಗೆ ಬಂಡವಾಳ ಹಾಕಕ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಏನ್ ಪ್ರಾಫಿಟ್ ಕೇಳ್ತಾ ಇಲ್ಲ, ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಬಿಹೇವಿಯರು, ಹಾಗೆ ಹೀಗೆ ಅಂತ ತುಂಬಾ ಹೊಗಳಿಕೆ ಇತ್ತು ಅವ್ರಿಗೆ. ಆದ್ರೆ ನನಗೆ ಕೋಪ, ನನಗೆ ಮುಸ್ಲಿಮ್ಸ್ ಕಂಡ್ರೆ ಆಗಲ್ಲ, ನಮ್ಮ ಮನೇಲಿ ದಿನ ಇವ್ರದೇ ಮಾತಾಗ್ತದೆ ಅಂತ ಒಂಥರ ಕೋಪ ಇರ್ತಾ ಇತ್ತು. ಆಮೇಲೆ ಮೊದಲನೇ ವರ್ಷ ನಾನು ತಪ್ಪಿಸ್ಕೊಂಡೆ, ಕೆಲ್ಸಕ್ಕೆ ಹೋಗ್ಲಿಲ್ಲ ನಮ್ಮ ಬಿಸ್ನೆಸ್ ನೋಡ್ಕೊಳಕ್ಕೆ. 2ನೇ ವರ್ಷ ನಾನು ಕಾಲೇಜ್ ಜಾಯ್ನ್ ಆಗೋಕ್ ಮುಂಚೆನೆ ರಾಜ್ಯದಲ್ಲಿ ನೀನು ಹೋಗ್ಬೇಕು ಅಂತ ತುಂಬಾ ಫೋರ್ಸ್ ಮಾಡಿದ್ರು ಮನೇಲಿ, ತುಂಬಾ ಬೈದ್ರು. ಸರಿ, ಮನೆಯವ್ರು ಇಷ್ಟೊಂದು ಬೈತಾ ಇದಾರೆ, ನಾನು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಶುರು ಮಾಡಿದೆ ಅಲ್ಲಿ ಹೋಗಕ್ಕೆ. ಅವ್ರದ್ದೊಂದು ಶಾಪ್ ಇತ್ತು ರಾಜಾಜಿನಗರದಲ್ಲಿ. ಆಮೇಲೆ ಅವರು ನಮ್ಗೆ ರಾಜಾಜಿನಗರದಲ್ಲಿ ಬೇಕಾಗಿಲ್ಲ, ನೀವು ಚಿಕ್ಕಪೇಟೆಯಲ್ಲಿ ನಮ್ದು ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಹೋಗಿ ನೀವು ನಮ್ಗೆ ಸಹಾಯ ಮಾಡಿ ಅಂತ ಹೇಳಿದ್ರು. ಸರಿ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಮುಸ್ಲಿಮ್ಸ್ ಕಂಡ್ರೆ ಇನ್ನೂ ದ್ವೇಷ ಶುರು ಆಯ್ತು. ಏನಕ್ಕಂದ್ರೆ ಅಲ್ಲಿ ಹಿಂದೂ ಹುಡುಗರು ಮುಸ್ಲಿಂ ಆಗಿದ್ರು. ನನಗೆ ತುಂಬಾ ಕೋಪ ಬಂತು. ನಾವು ಇವ್ರನ್ನೆಲ್ಲ ಇಂಡಿಯಾ ಬಿಟ್ಟು ಒದ್ದೋಡಿಸ್ಬೇಕು ಅಂತ ನಾವು RSS ಅದು ಇದು ಮಾಡ್ತಾ ಇದ್ರೆ, ಇವನು ಈ ಶಾಪ್ನಲ್ಲಿ ಎಲ್ಲಾರನು ಹಿಂದೂನೆಲ್ಲ ಮುಸ್ಲಿಂ ಮಾಡ್ತಾನೆ ಅಂತ ತುಂಬಾ ಕೋಪ ಬಂತು, ಸಿಟ್ಟು ಬಂತು ನನಗೆ. ಸೊ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದೆ. ಆಮೇಲಿಂದ ಏನು ಇಸ್ಲಾಂ ಅಂದ್ರೆ ಏನಕ್ಕೆ ಇವ್ರು ಕನ್ವರ್ಟ್ ಆಗ್ತಾರೆ ಅಂತ ಕೇಳಿದೆ ಅವ್ರಿಗೆ. ಆ ಹುಡುಗಿರು ಅಷ್ಟು ಓದು ಬರ್ದಿಲ್ಲ. ಅವ್ರು ಹೇಳಿದ್ರು ಇದೇ ನಿಜ, ಅದಕ್ಕೆ ನಾವು ಆಗ್ತಾ ಇದೀವಿ ಅಂತ ಹೇಳಿದ್ರು. ಬೇರೆಯವ್ರು ಹೇಳಿದ್ರು ಇಲ್ಲ, ಇವ್ರ ಜೊತೆ ಆರ್ಗ್ಯೂ ಮಾಡಕ್ ಆಗಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳೋರು. ಸರಿ, ನಾನು ಹೇಳಿದೆ, ನೀವೆಲ್ಲ ಕೀಳ್ ಜಾತಿಯವರು, ನಾನು ಬ್ರಾಹ್ಮಣ, ನಾನು ಇವ್ರ ಜೊತೆ ವಾದ ಮಾಡ್ಬೋದು, ನನಗೆ ಗೊತ್ತು ಹಿಂದೂಯಿಸಂ ಬಗ್ಗೆ. ಈ ಮುಸ್ಲಿಮ್ಸು ಕನಸಲ್ಲೂ ನಾನು ಯೋಚನೆ ಮಾಡಿರಲ್ಲ ಇವರೊಂದು ಸನ್ಮಾರ್ಗದಲ್ಲಿ ಇರ್ತಾರೆ ಅಂತ. ಸೊ ಇವ್ರು ಹೇಗೆ ನಿಜವಾಗಿರೋ ಒಂದು ರಸ್ತೆಯಲ್ಲಿ ಇರಕ್ ಸಾಧ್ಯ, ನಾನು ಇವ್ರ ಜೊತೆ ವಾದ ಮಾಡ್ತೀನಿ ಅಂತ ಒಂಥರ ಚಾಲೆಂಜಿಂಗ್ ಆಗಿ ನಾನು ತಗೊಂಡೆ. ಆಮೇಲೆ ಏನಾಯ್ತು, ಅವ್ರ ಜೊತೆ ಜಗಳ ಶುರು ಆಯ್ತು. ಓನರ್ ಇರ್ಲಿಲ್ಲ, ಓನರ್ ಬಾಂಬೆಗೆ ಹೋಗಿದ್ರು. ಆ ಹುಡುಗರು ಮ್ಯಾನೇಜರ್ ಒಬ್ರಿದ್ರು. ಮಾಡ್ತಾ ಇದ್ವಿ ಮನೇಲಿ, ಮುಂಜಿ ಆಗಿತ್ತು, 3 ಸಲ ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಏನು ಹಿಂದೂಯಿಸಂ ಅಂದ್ರೆ ಯಾವ ಅರ್ಥ ಅನ್ನೋದು ತಿಳ್ಕೊಳಕ್ಕೆ ಸ್ವಲ್ಪ ತುಂಬಾ ಪ್ರಯತ್ನ ಮಾಡಿದೆ. ಅದು 2 ವರ್ಷ ನಾನು ಅನಾಲಿಸಿಸ್ ಮಾಡಿದ್ದು. ನಿಮ್ ಮುಂದೆ ಸ್ವಲ್ಪ ಇಡ್ತೀನಿ, ಅಷ್ಟೊಂದು ಟೈಮ್ ಇಲ್ಲ ಇವಾಗ.
ಸೊ ನಾನು ಏನೇನು ಅನಾಲಿಸಿಸ್ ಮಾಡಿದೆ ನಿಮ್ಗೆ ಹೇಳ್ತೀನಿ ಇವಾಗ. RSS ಅಲ್ಲಿ ಅಂದ್ರೆ ರಾಮನ್ ಬಗ್ಗೆ ಮಾಡಿದ್ದು ನಿಮ್ ಮುಂದೆ ಸ್ವಲ್ಪ ಇಡ್ತೀನಿ, ಅಷ್ಟೊಂದು ಟೈಮ್ ಇಲ್ಲ ಇವಾಗ. ಸೊ ನಾನು ಏನೇನು ಅನಾಲಿಸಿಸ್ ಮಾಡಿದೆ ನಿಮ್ಗೆ ಹೇಳ್ತೀನಿ ಇವಾಗ. RSS ಅಲ್ಲಿ ಅಂದ್ರೆ ರಾಮನ್ ಬಗ್ಗೆ ತುಂಬಾನೇ ಪ್ರೀತಿ ನೋಡಿ, ಏನ್ ಬೇಕಾದ್ರೆ ಮಾಡ್ತೀವಿ ರಾಮನ್ಗೆ. ಸೊ ಆಬ್ವಿಯಸ್ಲಿ ಮೊದಲನೇ ಅನಾಲಿಸಿಸ್ ರಾಮನ್ ಬಗ್ಗೆ ಮಾಡಿದೆ. ಇವಾಗ ರಾಮ ಇವರು ದೇವರು ಅಂತ ಪೂಜೆ ಮಾಡ್ತಾರೆ. ರಾಮ ದಶರಥನ್ಗೆ ಒಬ್ಬ ಮಗ, ಒಂದ್ 7 ಜನ ಹೆಂಡತಿರಲ್ಲಿ ಒಬ್ಬರಿಗೆ ಇವನು ರಾಮ ಮಗ ಆಗಿರ್ತಾನೆ. ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದಶರಥ ರಾಮನ್ನ ವನವಾಸಕ್ಕೆ ಕಳಿಸ್ತಾನೆ. ರಾಮ, ಸೀತೆ, ಲಕ್ಷ್ಮಣ ಇವರೆಲ್ಲ ವನವಾಸಕ್ಕೆ ಹೋಗ್ತಾರೆ, ಕಾಡ್ಗೆ ಹೋಗ್ತಾರೆ. ಆಮೇಲಿಂದ ಅವ್ರು ವನವಾಸದಲ್ಲಿ ಇರ್ಬೇಕಾದ್ರೆ ರಾವಣ ಒಬ್ಬ ರಾಕ್ಷಸ, ಅವನು ಪ್ಲಾನ್ ಮಾಡ್ತಾನೆ ಸೀತೆನ ಅಪಹರಣ ಮಾಡಕ್ಕೆ. ಅವನೇನ್ ಪ್ಲಾನ್ ಮಾಡ್ತಾನೆ, ಸೀತೆನ ಅಪಹರಣ ಮಾಡ್ಬೇಕಂದ್ರೆ ಅವನು ಹೇಳ್ತಾನೆ ಅವ್ರ ಕೆಲಸದವ್ರಿಗೆ, ನೀವು ಜಿಂಕೆ ಆಗಿ ಸೀತೆ ಮುಂದೆ ಹೋಗಿ, ಸೀತೆಗೆ ಜಿಂಕೆ ಮೇಲೆ ಇಷ್ಟ ಆಗುತ್ತೆ. ಆಮೇಲೆ ಅವಳು ಹೇಳ್ತಾಳೆ ಜಿಂಕೆ ಬೇಕು ಅಂತ. ರಾಮ ಲಕ್ಷ್ಮಣ ಅದ್ರ ಹಿಂದೆ ಓಡ್ತಾರೆ. ತುಂಬಾ ದೂರ ನೀನು ಓಡು, ರಾಮ ಲಕ್ಷ್ಮಣನ ಹಿಂದೆ ಕರ್ಕೊಂಡು, ನಾನು ಆ ಸಮಯಕ್ಕೆ ಬಂದು ಸೀತೆನ ಅಪಹರಣ ಮಾಡ್ತೀನಿ ಅಂತ ಒಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡ್ಬಿಟ್ಟು ಅವರಿರೋ ಸ್ಥಳಕ್ಕೆ ಬರ್ತಾರೆ. ನಾನು ಇದನ್ನೆಲ್ಲ ನೋಡಿ ಒಂಥರ ನನಗೆ ಆಶ್ಚರ್ಯ ಆಯ್ತು. ಏನು ದೇವ್ರ ಮನೆನೇ ಹಾಳು ಮಾಡಕ್ಕೆ ರಾಕ್ಷಸ ಹೊರಟಿದ್ದಾನೆ, ರಾಮನ್ಗೇನು ಗೊತ್ತೇ ಇಲ್ಲ. ಇಷ್ಟು ಪ್ಲಾನ್ ಮಾಡಿದ್ದಾನೆ ರಾವಣ, ಸೀತೆನ ಅಪಹರಣ ಮಾಡಬೇಕು, ಜಿಂಕೆ ಆಗು ಅದಾಗು ಇದಾಗು ಎಲ್ಲ ಪ್ಲಾನ್ ಮಾಡಿದ್ದಾನೆ. ಪ್ಲಾನ್ ಮಾಡಿ ಅಲ್ಲಿ ಹೋದಾಗ ಕೂಡ ರಾಮನ್ಗೆ ಗೊತ್ತೇ ಇಲ್ಲ. ನಾನು ಯೋಚನೆ ಮಾಡಿದೆ, ಇದು ಹೇಗೆ ಸಾಧ್ಯ? ರಾಮನ್ನ ಇವರು ದೇವ್ರು ಅಂತ ಪೂಜೆ ಮಾಡ್ತಾರೆ, ಈ ದೇವ್ರಿಗೆ ನನ್ನ ಮನೆ ಹಾಳು ಮಾಡಕ್ಕೆ ಯಾರೋ ಒಬ್ಬ ಪ್ಲಾನ್ ಮಾಡಿದ್ದಾನೆ ಅಂತ ಅರಿವು ಕೂಡ ಇಲ್ಲ. ಇದೇಂಗ್ ಸಾಧ್ಯ? ನನ್ನ ಮನೆ ಮೇಲೆ ಯಾರನ್ನ ದಾಳಿ ಮಾಡಿದ್ರೆ ಇವನ್ಗೇನು ಗೊತ್ತಾಗಬೇಕು ನನಗೆ? ಇವನ್ ಈ ರೀತಿ ಪೂಜೆ ಮಾಡೋದು, ಇವನನ್ನ ದೇವ್ರಂತ ನಂಬಕ್ ಅಸಾಧ್ಯ. ಆಮೇಲಿಂದ ಏನಾಗುತ್ತೆ, ಅದೇ ತರ ಪ್ಲಾನ್ ಪ್ರಕಾರ ರಾವಣ ಆ ಜಿಂಕೆನ ಸೀತೆ ಮುಂದೆ ಕಳಿಸ್ತಾನೆ. ಕಳ್ಸಿದ್ಮೇಲೆ ಸೀತೆಗೆ ಇಷ್ಟ ಆಗುತ್ತೆ ಜಿಂಕೆ. ರಾಮಂಗೆ ಹೇಳ್ತಾಳೆ ನಂಗೆ ಜಿಂಕೆ ಬೇಕು ಅಂತ ಹಠ ಮಾಡ್ತಾಳೆ. ಆಮೇಲಿಂದ ರಾಮನು ಲಕ್ಷ್ಮಣ ಹಿಂದೆ ಹೋಗ್ತಾರೆ. ಮೊದಲು ರಾಮ ಹೋಗ್ತಾನೆ, ಆಮೇಲೆ ಲಕ್ಷ್ಮಣ. ರಾಮ ತುಂಬಾ ಹೊತ್ತಾದ್ರೆ ಬರಲ್ಲ ಅನ್ಬಿಟ್ಟು ಲಕ್ಷ್ಮಣ ರೇಖೆಯಾಗಿ ಹೋಗ್ತಾನೆ. ನೋಡಿ ದೇವ್ರಿಗೆ ಎಂತ ಆಸೆ, ಜಿಂಕೆ ನನಗೆ ಬೇಕು ಅಂತ ದೇವ್ರ ಜಿಂಕೆಯಿಂದ ಓಡುತ್ತೆ. ಬೇಕಾದ್ರೆ ಅವನನ್ನು ಸೃಷ್ಟಿ ಮಾಡ್ಬೋದಲ್ಲ, ಅವನ್ಯಾಕೆ ಜಿಂಕೆಯಿಂದ ಓಡಬೇಕು ರಾಮ ಲಕ್ಷ್ಮಣ? ರಾವಣ ಮಾಡಿರೋ ಒಂದು ಪ್ಲಾನ್ ಅಂತ ಇವಾಗ್ಲೂ ಗೊತ್ತಿಲ್ಲ. ಆ ಜಿಂಕೆ ಓಡ್ತದೆ, ಜಿಂಕೆಯಿಂದ ಯಾಕೆ ದೇವ್ರು ಓಡಬೇಕು? ಜಿಂಕೆನ ಸೃಷ್ಟಿ ಮಾಡಕ ಅಲ್ವಾ? ಆ ಜಿಂಕೆ ಬೇಡ, ನಾನು ಇನ್ನೊಂದು ಅದಕ್ಕಿಂತ ಚೆನ್ನಾಗಿರೋದು ಕೊಡ್ತೀನಿ ಅಂತ ರಾಮಂಗ್ ಸೃಷ್ಟಿ ಮಾಡಕ ಇದಿಲ್ವಾ? ಇಲ್ಲ, ಅದರಿಂದನೇ ಹೊಡ್ತಾನೆ. ಇದೆಲ್ಲ ಆಶ್ಚರ್ಯ. ಇದು ಒಂದು ದೇವ್ರ ಕ್ವಾಲಿಟಿ ಆಗ ಅಸಾಧ್ಯ. ಸರಿ, ಇವರಿಂದೆ ಹೋಗ್ತಾರೆ. ಆಮೇಲೆ ರಾವಣ ಒಂದು ಭಿಕ್ಷಕನ ವೇಷನಲ್ಲಿ ಬಂದ್ಬಿಟ್ಟು ಸೀತೆಗೆ ಭಿಕ್ಷೆ ಕೇಳಿ, ಅವಳು ಭಿಕ್ಷೆ ಕೊಡಕ್ ಬಂದಾಗ ಅವಳನ್ನ ಅಪಹರಣ ಮಾಡ್ತಾನೆ. ಸೀತೆ ರಾಮನ ಹೆಂಡತಿ ಆದ್ಮೇಲೆ ಅವಳು ಒಂದು ದೇವತೆ, ಅವಳಿಗಾದ್ರೂ ಗೊತ್ತಾಗದ್ ಬೇಡವಾ ರಾವಣ ನನ್ನನ್ನು ಕಿಡ್ನಾಪ್ ಮಾಡ್ತಾ ಇದ್ದಾನೆ ಅಂತ? ಅವಳು ಭಿಕ್ಷೆ ಹಾಕಕ್ಕೆ ಹೊರಗೋಗಿ ಭಿಕ್ಷೆ ಹಾಕ್ತಾ ಅವ್ನು ಹೇಳ್ಕೊಂಡು ಹೋಗ್ತಾನೆ. ಅವಳಿಗೂ ಶಕ್ತಿ ಇಲ್ಲ ಅವಳನ್ನ ಕಾಪಾಡ್ಕೊಳಕ್ಕೆ. ಇದೆಂತ ದೇವ್ರು? ಇವಾಗ ರಾಮನ್ ಫ್ಯಾಮಿಲಿನೇ ಕಿಡ್ನಾಪ್ ಮಾಡುವಷ್ಟು ರಾಕ್ಷಸನಿಗೆ ಶಕ್ತಿ ಇದ್ಮೇಲೆ ನನ್ನ ಫ್ಯಾಮಿಲಿಗೂ ಯಾರು ಏನಾರ ಮಾಡಿದ್ರೆ ರಾಮನಿಗೆ ಬಚಾಯಿಸೋ ತಾಕತ್ ಎಲ್ಲಿದೆ? ಅವನ ಹೆಂಡತಿನ ಉಳಿಸ್ಕೊಳಕ್ಕಾಗ್ಲಿಲ್ಲ, ನನ್ನನ್ನೇನು ಉಳಿಸ್ತಾನೆ? ಈ ದೇಶಕ್ಕೇನು ಕಾಪಾಡ್ತಾನೆ? ಈ ಜಗತ್ತಿನೇನು ನೋಡ್ತಾನೆ? ಸೊ ನಂಗೆ ತುಂಬಾ ಬೇಸರ ಆಯ್ತು. ಆಮೇಲೆ ಇದು ರಾಮ ದೇವ್ರು ಆಗಕ್ಕೆ ಅಸಾಧ್ಯ. ಯಾವುದೋ ಒಂದು ರಾಜ ಇರ್ಬೋದು, ಏನೋ ಇರ್ಬೋದು, ಆದ್ರೆ ದೇವ್ರಂತೂ ಅಲ್ವೇ ಅಲ್ಲ. ಒಂಥರ ಇದೆಲ್ಲ ಗೊತ್ತಾಗಿ ಇವಾಗ ಯಾರೋ ಒಂದು ಕಲ್ಪನೆ ಮಾಡಿರೋದು ಅಂತ ನನಗೆ ಗೊತ್ತಾಯ್ತು. ಆಮೇಲೆ ಸರಿ, ನಮ್ಮಲ್ಲಿ 300 ಕೋಟಿ ದೇವ್ರಿದಾರಲ್ಲ, ಯಾರು ಒಬ್ರು ನನ್ನ ಬಚಾಯಿಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಇನ್ನೊಂದು ದೇವ್ರನ್ನ ನೋಡಿದೆ, ಗಣೇಶ. ಇವ್ರಿಗೋಸ್ಕರ ಮಂದಿರದಲ್ಲೆಲ್ಲ ಹೋಗ್ಬಿಟ್ಟು ಒಳ್ಳೆ ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲ ಹಾಡಿ ಒಂಥರ ಪೂಜೆ ಮಾಡ್ತಾ ಇದೆ. ಏನಂದ್ರೆ ಮಹಾ ಶಿರ್ಕ್ ಅಂತ ಹೇಳ್ತಾರಲ್ಲ, ಆ ಥರದವನಾಗಿದ್ದೆ ಈ ಸೋಕಾಳ್ ದೇವ್ರ ಹಿಂದೆ. ಆಮೇಲೆ ಇವನ್ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿದಾಗ, ಗಣೇಶನ್ ತಾಯಿ ಪಾರ್ವತಿ, ಈಶ್ವರನ ಹೆಂಡತಿ. ಈಶ್ವರ ಅತಿ ಬಲವಾದ, ಪ್ರಭಾವಶಾಲಿಯಾದ, ಅತಿ ಬಲವಾದ ಒಂದು ದೇವರ ಅಂತ ಹಿಂದೂ ಬಿಲೀಫ್. ಅವ್ನ್ 3ನೇ ಕಣ್ ಬಿಟ್ಬಿಟ್ರೆ ಎಲ್ಲ ಭಸ್ಮ ಆಗ್ಬಿಡುತ್ತೆ, ಆ ಥರ ಎಲ್ಲ ಒಂದು ಬಿಲೀಫು. ಸರಿ, ಪಾರ್ವತಿ ನಾನು ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಗಣೇಶನ್ನ ಸೃಷ್ಟಿ ಮಾಡ್ತಾಳೆ. ನೀನು ನನ್ನ ವಾಚ್ಮ್ಯಾನ್ ಆಗಿರೋ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಗಣೇಶಂಗೆ ಹೇಳಿ ಅವಳು ಸ್ನಾನಕ್ಕೆ ಹೋಗ್ತಾಳೆ. ನಾನು ಯೋಚನೆ ಮಾಡಿದೆ, ಪಾರ್ವತಿ ಈಶ್ವರನ ಹೆಂಡತಿ, ಅಷ್ಟು ಪವರ್ಫುಲ್ ದೇವರ ಹೆಂಡತಿಗೆ ಸೆಕ್ಯೂರಿಟಿ ಬೇಕಾ? ಅಷ್ಟು ಪವರ್ಫುಲ್ ಹೆಂಡತಿಗೆ ಸೆಕ್ಯೂರಿಟಿ ಬೇಕಾ? ಸ್ನಾನ ಮಾಡ್ಬೇಕಾದ್ರೆ ಸ್ನಾನ ಹೆಂಗ್ ಮಾಡ್ಬೇಕು ಬಿಡಿ, ಅದು ಹೋಗ್ಲಿ, ಸ್ನಾನ ಮಾಡ್ಬೇಕಾದ್ರೆ ಸೆಕ್ಯೂರಿಟಿ ಬೇಕಾ? ಸರಿ, ಇದೆಲ್ಲ ಆಮೇಲೆ ಏನಾಗುತ್ತೆ, ಅವಳು ಸ್ನಾನಕ್ಕೆ ಹೋದಾಗ
ಗಣೇಶ ಕಾಯ್ತಾ ಇರ್ತಾನೆ. ಈಶ್ವರ ಮನೆ ಒಳಗೆ ಬರ್ತಾನೆ, ನಾನೆಲ್ಲ ಹೊರಗೆ ಹೋಗಿರ್ತಾನೆ, ಮನೆ ಒಳಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ಕೇಳ್ತಾನೆ, ನೀನ್ ಯಾರು ಅಂತ ಗಣೇಶನ್ ಕೇಳ್ತಾನೆ. ನಾನು ಅನ್ಕೊಂಡೆ ಈಶ್ವರನ್ಗೆ ಅವನ್ ಮನೇಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ, ಬಂದ್ಬಿಟ್ಟು ನೀನ್ ಯಾರು ಅಂತ ಅವನಿಗೆ ಕೇಳದ? ನೀ ಇಡೀ ಜಗತ್ನ ನೀನು ಸೃಷ್ಟಿ ಮಾಡ್ದು ನಿನಗೆ ಗೊತ್ತಿರ್ಬೇಕಲ್ವಾ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತ. ನಿನ್ನ ಹೆಂಡತಿನ ಅವಳನ್ನ ಸೃಷ್ಟಿ ಮಾಡ್ದ, ನೀನ್ ಬಂದು ಕೇಳ್ತಾ ನೀನ್ ಯಾರು ಅಂತ ಗೊತ್ತಾಗದ್ ಬೇಡವಾ ನಿನ್ಗೆ? ಸರಿ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ನಮ್ಮಮ್ಮ ಸ್ನಾನ ಮಾಡಕ್ ಹೋಗಿದ್ದಾಳೆ, ಅವಳನ್ನ ನಾನು ಕಾವಲಾಗಿ ಕಾಯ್ತಾ ಇದ್ದೀನಿ, ಸೆಕ್ಯೂರಿಟಿ ನಾನು ಅಂತ ಹೇಳ್ತಾನೆ. ಈಶ್ವರ ಇಲ್ಲ ನಾನು ಒಳಗೆ ಹೋಗ್ಬೇಕು ಅಂತಾನೆ. ಗಣೇಶ ಇಲ್ಲ ನಾನು ಬಿಡಲ್ಲ ಅಂತಾನೆ. ಇಬ್ರು ಮಧ್ಯೆ ಸ್ವಲ್ಪ ಜಗಳ ಆಗಿ ಈಶ್ವರ ಏನ್ ಮಾಡ್ತಾನೆ, ತಲೆನ ಕತ್ತರಿಸ್ತಾನೆ. ತಲೆನ ಕತ್ತರಿಸ್ಬಿಟ್ಟು ಒಳಗೆ ಹೋಗ್ತಾನೆ. ನಾನು ಏನಕ್ಕೆ ಈಶ್ವರನ್ಗೆ ಅಷ್ಟೊಂದು ಸಹನೆ ಬೇಡವಾ? ಅವ್ನು ಹೇಳ್ತಾ ಇದ್ದಾನೆ, ನನ್ನ ನಿನ್ನ ಹೆಂಡತಿ ಸ್ನಾನ ಮಾಡ್ತಾ ಇದ್ದಾಳೆ, ನಮ್ಮಮ್ಮ ಸ್ನಾನ ಮಾಡ್ತಾ ಇದ್ದಾಳೆ, ಹೋಗಕ್ ನಾನು ಪರ್ಮಿಷನ್ ಕೊಡಲ್ಲ ಅಂದ್ರೆ ಜಗಳಾಡಿ ತಲೆ ಕತ್ತರಿಸೋ ಅಗತ್ಯ ಏನಿತ್ತು? ಅಷ್ಟೊಂದು ಸಹನೆ ಇಲ್ವಾ ದೇವ್ರು ಅನ್ನೋರ್ಗೆ? ಇದ್ಯಾವ ರೀತಿ ಕ್ವಾಲಿಟಿ ದೇವ್ರಿಗೆ? ಅಸಾಧ್ಯ ಇದು. ಸರಿ ತಲೆ ಕತ್ತರಿಸ್ಬಿಟ್ಟು ಒಳಗೆ ಹೋಗ್ತಾನೆ. ಅಷ್ಟರಲ್ಲಿ ಪಾರ್ವತಿ ಸ್ನಾನ ಮುಗಿಸಿ ಹೊರಗೆ ಬರ್ತಾಳೆ. ಹೊರಗೆ ಬಂದು ಅವಳು ಜಗಳ ಆಯ್ತಾಳೆ. ಏನು ನೀನು ನನ್ನ ಮಗನ ಸಾಯಿಸ್ಬಿಟ್ಟಿದ್ಯಾ, ನನ್ನ ಮಗನ ನೀನು ಬದುಕಿಸ್ಬೇಕು ಅಂತ ಕೇಳ್ಕೊಂತಾಳೆ. ನಾನು ಈಶ್ವರ ಹೇಳ್ತಾನೆ, ಇಲ್ಲ ನಾನು ಒಂದ್ಸಲ ಸಾಯಿಸಿದ್ಮೇಲೆ ಒಂದ್ಸಲ ಮಾಡಿದ ಕೆಲಸನ ನಾನು ಹಿಂದೆ ತಗೊಳಕ್ಕಾಗಲ್ಲ ಅಂತ. ಸೊ ನಾನು ಯೋಚನೆ ಮಾಡಿದೆ, ಇಷ್ಟೊಂದು ಶಕ್ತಿಶಾಲಿ ದೇವ್ರು ಅಂತ ಇವನು ಪೂಜೆ ಮಾಡ್ತೀವಿ, ಪಾರ್ವತಿ ಅವನ್ ಸ್ವಂತ ಹೆಂಡತಿ ಕೇಳ್ತಾ ಇದ್ದಾಳೆ ನನ್ನ ಮಗನ್ ಬದುಕ್ಸು ಅಂತ, ಅದನ್ನ ಮಾಡಕ್ಕಾಗಲ್ಲ, ನನ್ನ ಕೈಲಿ ಅಸಾಧ್ಯ ಅಂತ ಹೇಳು. ಈ ದೇವ್ರು ನಿಜವಾಗ್ಲೂ ದೇವ್ರ? ಬರೀ ಒಂದ್ ತಲೆನ ಜೋಡಿಸಿ ಅವನಿಗೆ ಜೀವ ಕೊಡಕ್ಕಾಗಲ್ವಾ? ತಪ್ಪು ಮಾಡಿದ್ದು ಅವನೇ, ಕತ್ತರಿಸಿದ್ದು. ಇವಾಗ ತಪ್ಪು ಮಾಡಿದ್ದು ಅವನೇ, ಅದನ್ನ ಜೋಡಿಸಿ ಒಂದ್ ಜೀವ ಕೊಡೋ ಶಕ್ತಿ ಇಲ್ವಾ ಈ ದೇವ್ರಿಗೆ? ಇದ್ಯಾವ ರೀತಿ ದೇವ್ರು ಸಾಧ್ಯ? ಸೊ ತುಂಬಾ ಜಗಳ ಆಗುತ್ತೆ. ಆಮೇಲಿಂದ ಈಶ್ವರ ಕೊನೆಗೆ ಒಂದು ಸೊಲ್ಯೂಷನ್ ಹುಡುಕ್ತಾನೆ. ಹೇಳ್ತಾನೆ ಅವನ ಕೆಲಸದವ್ರಿಗೆ ಹೇಳ್ತಾನೆ, ನೀವು ಹೋಗ್ಬಿಟ್ಟು ಈ ದಿಕ್ಕಿನಲ್ಲಿ ಮಲಗಿರೋ ಯಾವುದೇ ಪ್ರಾಣಿ ಸಿಕ್ಕಿದ್ರು ಆ ಪ್ರಾಣಿ ತಲೆನ ತಗೊಂಬನ್ನಿ ಅಂತ ಕಳಿಸ್ತಾನೆ. ಅವ್ರು ಹೋಗ್ಬಿಟ್ಟು ಹುಡುಕ್ತಾರೆ. ಒಂದು ಆನೆ ಮಲಗಿರುತ್ತೆ ಆ ದಿಕ್ಕಿನಲ್ಲಿ, ಆ ಡೈರೆಕ್ಷನ್ ಅಲ್ಲಿ. ಆನೆ ತಲೆನ ಕತ್ತರಿಸ್ಬಿಟ್ಟು ಗಣೇಶಂಗೆ ಹಾಕ್ತಾರೆ. ಇದೆಲ್ಲಿ ನ್ಯಾಯ? ಅದೇ ತಲೆನ ಜೋಡಿಸ್ಬೋದಾಯ್ತಲ್ವಾ? ಫಸ್ಟ್ ಜೋಡ್ಸಕ್ ಆಗಲ್ಲ ಅಂದ, ಆಮೇಲಿಂದ ಆನೆ ತಲೆ ತಗೊಂಬಂದ್ಮೇಲೆ ಅದನ್ನ ಜೋಡಿಸ್ತಾ. ಇದ್ಯಾವ ನ್ಯಾಯ? ಇವನ್ ಮಗನ್ ಬದುಕ್ಸೋಕೆ ಇನ್ನೊಂದು ಜೀವನ ಸಾಯಿಸ್ಬೇಕಾ? ಇಲ್ಲ ಈಶ್ವರಂಗಿಂತ ಆನೆ ಶಕ್ತಿಶಾಲಿನ? ಆನೆ ತಲೆ ಹೋಗಿದ ತಕ್ಷಣ ಗಣೇಶನ್ಗೆ ಬಂದ್ಬಿಡ್ತಾ? ಸರಿ, ಇದೆಲ್ಲ ಸರಿ. ಇವ್ರ ವೀಕ್ನೆಸ್ ಅನ್ನೋ ಗೊತ್ತಾಯ್ತು. ನಾನು ಗಣೇಶನ್ಗೆ ಯಾಕೆ ಪೂಜೆ ಮಾಡ್ಬೇಕು? ಅವನ್ ತಲೆನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅವನಿಗೆ, ಇನ್ನು ನನ್ನನ್ನೇನು ಉಳಿಸ್ತಾನೆ? ಅವನ್ ತಲೆ ಕೂಡ ತೆಗಿಬೇಕಾದ್ರೆ ಉಳಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ. ಸತ್ ಮೇಲೆ ಜೀವಂತ ಆಗೋ ಶಕ್ತಿನೂ ಇರಲಿಲ್ಲ, ಇನ್ನು ನನ್ನನ್ನೇನು ಉಳಿಸ್ತಾನೆ? ಇವನ್ಗೇನ್ಗೋಸ್ಕರ ನಾನು ಪೂಜೆ ಮಾಡ್ಬೇಕು? ಇವನನ್ನ ಬಿಟ್ಬಿಟ್ಟು ಬೇರೆ ಯಾರನ್ನಾರು ಪೂಜೆ ಮಾಡೋದಲ್ವಾ? ನಮ್ಮ ಅಪ್ಪ ಅಮ್ಮನೇ ಏನೋ ಪರವಾಗಿಲ್ಲ, ಕೆಲಸ ಮಾಡಿದ್ರು, ನನಗೆ ಬೆಳೆಸಿದ್ರು, ಓದಿಸಿದ್ರು, ದೊಡ್ಡವನಾಗ ಮಾಡಿದ್ರು, ಅವ್ರಿಗಾದ್ರೂ ಈ ಶಕ್ತಿ ಇದೆ. ಈ ಗಣೇಶನಿಗೆ ಅವನ ತಲೆನೇ ಉಳಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಅವನೇನ್ ಪೂಜೆ ಮಾಡಿ ಏನ್ ಉಪಯೋಗ ನನಗೆ? ಸರಿ, ಇದನ್ನು ಬಿಡಿ ಅಂದ್ಬಿಟ್ಟು ಈ ಅನಾಲಿಸಿಸ್ ಬಿಟ್ಬಿಟ್ಟು, ಹಿಸ್ಟ್ರಿ ಸ್ಟೂಡೆಂಟು, ಮೈಸೂರಿನವನು, ಚಾಮುಂಡೇಶ್ವರಿ ಬೆಟ್ಟ ಇದೆ ಮೈಸೂರಿನಲ್ಲಿ. ಸರಿ, ಇವಳು ನನ್ನ ಬಚಾಯಿಸ್ಕೊಂಡ್ಬಿಡ್ತಾಳೆ, ಚಾಮುಂಡೇಶ್ವರಿ ಬೆಟ್ಟ ಇದೆ, ಇದಂತೂ ಸುಳ್ಳು ಆಗಕ್ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಯೋಚನೆ ಮಾಡಿದೆ. ಚಾಮುಂಡೇಶ್ವರಿದು ಏನಂದ್ರೆ, ಆ ಮೈಸೂರಲ್ಲಿ ಒಬ್ಬ ರಾಕ್ಷಸ ತಪಸ್ಸು ಕೂತಿರ್ತಾನೆ. ಅವನ ಹೆಸರು ಮಹಿಷಾಸುರ. ಅವನು ವರ್ಷಾನ್ಗಟ್ಲೆ ತಪಸ್ಸು ಕೂತ್ಬಿಟ್ಟು ಒಂದ್ಸಲ ಬ್ರಹ್ಮ ಅವನ ಸಂತುಷ್ಟನಾಗ್ಬಿಟ್ಟು ಬ್ರಹ್ಮ ಕೇಳ್ತಾನೆ, ಏನ್ ಬೇಕು ನಿನಗೆ? ನಿನ್ ತಪಸ್ಸಿನಿಂದ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಬ್ರಹ್ಮ ಹೇಳ್ತಾನೆ ಮಹಿಷಾಸುರನಿಗೆ. ಮಹಿಷಾಸುರ ಹೇಳ್ತಾನೆ, ನನಗೆ 2 ವರ ಬೇಕು. ಒಂದೇನು, ನಾನು ಈ ಜಗತ್ನಲ್ಲಿ ಯಾರು ಇದ್ದಾರೋ ಅವ್ರಿಗಿಂತ ನಾನು ಶಕ್ತಿಶಾಲಿ ಆಗ್ಬೇಕು. ಎರಡನೇದು, ನನಗೆ ಮೃತ್ಯು ಬರಬಾರ್ದು, ನಾನು ಅಮರವಾಗಿರ್ಬೇಕು ಅಂತ ಕೇಳ್ತಾನೆ. ಸರಿ, ಬ್ರಹ್ಮ ಹೊರ ಕೊಟ್ಟು ಹೋಗ್ತಾನೆ. ಹಿಂದೂಯಿಸಮ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನಂದ್ರೆ ದೇವ್ರಿಗೆ ಒಂದು ಲೋಕ ಇದೆ, ಅದು ದೇವರ ಲೋಕ, ಒಂದು ರಾಕ್ಷಸರ ಲೋಕ.